ನಮಸ್ಕಾರ. ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ಫೈನಲಿ ಬಿಗ್ ಬಾಸ್ ಫಸ್ಟ್ ಫೈನಲ್ಗೆ ಒಂದೇ ಒಂದು ದಿನ ಅಷ್ಟೇ ಬಾಕಿ ಇರುವಂಥದ್ದು. ಸ್ಪರ್ಧಿಗಳೆಲ್ಲ ನಾವು ಕೂಡ ಹೈಲೈಟ್ ಆಗಲೇಬೇಕು ಅಂತ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಡ್ರಾಮಾಗಳು ಕೂಡ ಕ್ರಿಯೇಟ್ ಆಗ್ತಾ ಇದೆ. ಸೊ ರ್ಯಾಂಡಮ್ ಆಗಿ ನಿನ್ನೆ ಎಪಿಸೋಡ್ನಲ್ಲಿ ಏನೇನಾಯಿತು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಿಗ್ ಬಾಸ್ ಒಂದು ಪ್ರೊಮೋವನ್ನು ಹಾಕ್ತಾರೆ ನಿನ್ನೆ, ಅಂದರೆ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲರೂ ಕೂಡ ಅನ್ಕೊಂಡಿರ್ತಾರೆ ಮಂಜು ಭಾಷಿಣಿ ಅವರು ಮನೆಯಿಂದ ಹೋಗ್ಬೋದು ಅಂತ. ಬಟ್ ಡಾಕ್ ಸತೀಶ್ ಅವರು ಆಚೆ ಹೋಗ್ತಾರೆ. ಆಕ್ಚುಲಿ ಅವರು ಹೋಗ್ತಾರೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಬಟ್ ಮನೆಯವರ ಅನಿಸಿಕೆಯೂ ಕೂಡ ಅದೇ ಆಗಿತ್ತು, ಜನರ ಅಭಿಪ್ರಾಯ ಕೂಡ ಅದೇ ಆಗಿತ್ತು. ಸೊ ಬಿಗ್ ಬಾಸ್ ಮನೆಯಿಂದ ಅವರು ಆಚೆ ಹೋಗ್ತಾರೆ. ಅವ್ರಿಗೆ ಕೂಡ ಇಷ್ಟ ಇರಲಿಲ್ಲ ಹೋಗ್ಲಿಕ್ಕೆ. ಬಟ್ ಅವ್ರು ಏನ್ ಮಾಡಿದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಾತ್ರೂಮ್ ನಲ್ಲಿ ಒಂದಷ್ಟು ಟೈಮ್ ಕಳೆತಿದ್ರು, ಅದನ್ನ ಹೊರತುಪಡಿಸಿ ಅವ್ರೇನು ಕೂಡ ಅಲ್ಲಿ ಟಾಸ್ಕ್ ಆಗಿರ್ಬಹುದು ಅಥವಾ ಜಗಳ ಆಗಿರ್ಬಹುದು ಮತ್ತೊಂದು ಏನು ಕೂಡ ಮಾಡ್ತಾ ಇರಲಿಲ್ಲ. ಇದು ಕೂಡ ಅವರಿಗೆ ಮುಳುವಾಗಿರಬಹುದೇನೋ. ಹಾಗೆ ನೋಡ್ತಾ ಹೋಗೋಣ ನಿನ್ನೆ ಏನೇನಾಯ್ತು ಅಂತ. ಸೊ ನಿನ್ನೆ ಬಿಗ್ ಬಾಸ್ ಎರಡು ಗುಂಪನ್ನ ಮಾಡ್ತಾರೆ. ಒಂದು ಟ್ರೀಟ್ ಇರುತ್ತೆ, ಒಂದು ಊಟದ ಟ್ರೀಟ್ ಇರುತ್ತೆ. ಅದರಲ್ಲಿ ಎರಡು ಗುಂಪನ್ನು ಮಾಡ್ತಾರೆ. ಆ ಎರಡು ಗುಂಪಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅದನ್ನ ಫೈನಲಿಸ್ಟ್ ಆಗಿರುವಂತಹ 4 ಜನ ಕೂಡ ಡಿಸೈಡ್ ಮಾಡಿರ್ಬೇಕು. ಆ ಒಂದು ಗುಂಪನ್ನು ಕೂಡ ಆ ಫೈನಲಿಸ್ಟ್ ಆಗಿರೋ 4 ಜನ ತಮ್ಮ ಜೊತೆಗೆ ಲಂಚ್ಗೆ ಅವರಿಗೆ ಡಿನ್ನರ್ ಪಾರ್ಟಿ ಇರುತ್ತೆ. ಸೊ ಹೀಗಾಗಿ ಎರಡು ಗುಂಪನ್ನು ಮಾಡ್ತಾರೆ. ಅದರಲ್ಲಿ ಗಿಲ್ಲಿ ಅವರ ಗುಂಪು ಒಂದಾಗುತ್ತೆ, ಚಂದ್ರಪ್ರಭಾ ಅವರ ಗುಂಪು ಒಂದಾಗುತ್ತೆ. ಅದರಲ್ಲಿ ಆಲ್ಮೋಸ್ಟ್ ನನ್ನನ್ನು ಎಲ್ಲರೂ ಕೂಡ ಹೇಳ್ತಾ ಇರೋದು, ಆಲ್ಮೋಸ್ಟ್ ಜನ ಹೇಳ್ತಾ ಇರೋದೇನಪ್ಪಾ ಅಂತಂದ್ರೆ ಗಿಲ್ಲಿ ಅವರ ಗುಂಪು ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತು ಅಂತ. ಬಿಕಾಸ್ ಗಿಲ್ಲಿ ಅವರ ಗುಂಪು ಹೇಗಿತ್ತು ಅಂತಂದ್ರೆ ಇಡೀ ಮನೆಯಲ್ಲಿ ಯಾರ್ಯಾರ ಕ್ಯಾರೆಕ್ಟರ್ ಹೆಂಗೆ ಯಾರ್ಯಾರು ಹೇಗೆ ಮಾತಾಡ್ತಾರೆ ಅದನ್ನೇ ಅವರು ಕೂಡ ಮಾಡುವಂತಹ ಪ್ರಯತ್ನವನ್ನ ಮಾಡಿರ್ತಾರೆ. ಬಟ್ ಚಂದ್ರಪ್ರಭಾ ಅವರ ಗ್ರೂಪು ಸೇಮ್ ಆಸ್ ಜಾನ್ವಿ ಅವರು ನ್ಯೂಸ್ ಆಂಕರ್, ಆಚೆನೂ ಅದೇ ಮಾಡ್ತಾ ಇದ್ರು. ಈಗ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅದೇ ಮಾಡಿದ್ದಾರೆ. ಒಂದು ನ್ಯೂಸ್ ರೂಮ್ ತರ ಮಾಡ್ಕೊಂಡು ಅವರು ಒಂದಷ್ಟು ಮಾಡ್ತಾರೆ. ಬಟ್ ಈ ಎರಡರಲ್ಲೂ ಕೂಡ ಕಂಪೇರ್ ಮಾಡಿದ್ರೆ ಗಿಲ್ಲಿ ಅವರ ತಂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ. ಅಂದ್ರೆ ಇಷ್ಟು ದಿನ ಅಭಿಷೇಕ್ ಅವ್ರನ್ನ ಆ ರೀತಿ ನೋಡಿರ್ಲಿಲ್ಲ. ಬಟ್ ಅಭಿಷೇಕ್ ಅವರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾರೆ. ಹಾಗೆ ಅಭಿಷೇಕ್ ಆಗಿರಬಹುದು, ಗಿಲ್ಲಿ ಆಗಿರಬಹುದು, ಕಾವ್ಯ ಆಗಿರಬಹುದು. ಕಾವ್ಯ ಮಾಡಿರುವಂತಹ ಕ್ಯಾರೆಕ್ಟರ್ ಬಂದು ರಕ್ಷಿತನ ಕ್ಯಾರೆಕ್ಟರ್. ತುಂಬಾ ರಕ್ಷಿತಾ ಹೇಗೆ ಆಕ್ಟ್ ಮಾಡ್ತಾರೆ, ರಕ್ಷಿತಾ ಹೇಗೆ ಅವ್ರು ಬಿಹೇವ್ ಮಾಡ್ತಾರೆ ಆಸ್ ಅಂತಂದ್ರೆ ರಕ್ಷಿತಾ ಇರೋದೇ ಹಾಗೆ. ಬಟ್ ರಕ್ಷಿತಾ ಹೇಗಿದ್ದಾರೆ ಅದನ್ನ ಕಾವ್ಯ ಸೇಮ್ ಆಸ್ ತೋರಿಸಿದ್ರು. ಸೊ ಅದು ತುಂಬಾ ಹೈಲೈಟ್ ಆಯ್ತು ಕಾವ್ಯಗೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಅನ್ಕೊಂಡಿರ್ತಾರೆ ಇದರಲ್ಲಿ ಗಿಲ್ಲಿ ಅವರ ತಂಡನೇ ಗೆಲ್ಲುತ್ತೆ ಅಂತ. ಬಟ್ ಗಿಲ್ಲಿ ಅವ್ರ ತಂಡ ಗೆಲ್ಲಿಲ್ಲ. ಅಂದ್ರೆ ಇದಕ್ಕೆ ನಾನಾ ಕಾರಣಗಳು ಇರಬಹುದು. ಅಂದ್ರೆ ಅಂದ್ರೆ ಫೈನಲಿಸ್ಟ್ ಆಗಿರುವಂತಹ 4 ಜನ ಜಡ್ಜ್ಗಳಿಗೆ ಡಿಸೈಡ್ ಮಾಡಕ್ ಬಿಡ್ತಾರೆ ಬಿಗ್ ಬಾಸ್. ಯಾರು ಚೆನ್ನಾಗಿ ಆಕ್ಟ್ ಮಾಡಿದ್ರು ನೀವು ಡಿಸೈಡ್ ಮಾಡಿ ನಿಮ್ ಜೊತೆ ಲಂಚ್ಗೆ ಡಿನ್ನರ್ಗೆ ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ. ಸೊ ಅದರಲ್ಲಿ ಅವರು ಡಿಸೈಡ್ ಮಾಡುವಂತದ್ದು ಚಂದ್ರಪ್ರಭಾ ಅವರ ತಂಡ. ಚಂದ್ರಪ್ರಭಾ ಅವ್ರ ತಂಡ ಏನ್ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಬಟ್ ಓಕೆ. ಬಟ್ ಗಿಲ್ಲಿ ಅವರು ತುಂಬಾ ಚೆನ್ನಾಗಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು. ಸೊ ಇದರಲ್ಲಿ ಅಶ್ವಿನಿ ಅವರು ಹಾಗೆ ಮಾಳು ಅವರು ಹೇಳ್ತಾರೆ ಗಿಲ್ಲಿ ಅವ್ರ ತಂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ. ಅಂಡ್ ರಾಶಿಕಾ ಅವರು ಹಾಗೆ ಕಾಕ್ರೋಚ್ ಸುದಿ ಅವರು ಹೇಳ್ತಾರೆ ಇಲ್ಲ ನಮಗೆ ಚಂದ್ರಪ್ರಭಾ ಅವ್ರ ತಂಡ ಚೆನ್ನಾಗಿ ಮಾಡಿದೆ ಅಂತ. ಸೊ 4 ಜನರು ಡಿಸೈಡ್ ಮಾಡಿ ಲಾಸ್ಟಿಗೆ ಚಂದ್ರಪ್ರಭಾ ಅವ್ರ ತಂಡನ ಡಿನ್ನರ್ಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಈ ಕಡೆ ಇವರೆಲ್ಲರೂ ಕೂಡ ಆಸೆಯಿಂದ ಇರ್ತಾರೆ, ನಾವು ಊಟ ಮಾಡಬೇಕು, ನಾವು ಚೆನ್ನಾಗಿ ಡಿನ್ನರ್ಗೆ ಹೋಗ್ಬೇಕು ಅಂತ. ಬಟ್ ಅದು ಆಗ್ಲಿಲ್ಲ. ಲಾಸ್ಟಿಗೆ ಗಿಲ್ಲಿ ಅವರು ಆಚೆ ಹೋಗಿ ಒಂದು ಚಿಕನ್ ಪೀಸ್ನ ತಗೊಂಡ್ ಬರ್ತಾರೆ. ಸೊ ಇದು ಸ್ವಲ್ಪ ಕಾಮಿಡಿ ಆಗಿತ್ತು. ಹಾಗೆ ಗಿಲ್ಲಿ ಅವರು ಅಶ್ವಿನಿಗೆ ಮಾಡಿದಂತಹ ಒಂದಷ್ಟು ಕಾಮಿಡಿ ಸೆನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ಅಂತಾನೆ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಕಾಕ್ರೋಚ್ ಸುದಿಗೂ ಹಾಗೆ ಗಿಲ್ಲಿಗೂ ಆಗಲ್ವೇನೋ ಈ ಗ್ಯಾಪ್ ಅಲ್ಲಿ ಅಂತ ಅನ್ನಿಸ್ತು. ಯಾಕಂದ್ರೆ ನಿನ್ನೆ ತಗೊಂಡಿದ್ದಂತಹ ನಿರ್ಧಾರ ಕಾಕ್ರೋಚ್ ಸುದಿ ಅವರು ಹೇಳ್ತಿದ್ದಾರೆ ಅಟ್ ಎನಿ ಕಾಸ್ಟ್ ಇಲ್ಲ ಅವ್ರದ್ದು ಚೆನ್ನಾಗಿರ್ಲಿಲ್ಲ, ಇವರೇ ಚೆನ್ನಾಗಿ ಮಾಡಿದಂಥದ್ದು, ಪ್ರತಿಯೊಂದನ್ನು ಕೂಡ ಬರ್ಕೊಂಡ್ ಬಂದಿದ್ರು, ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಇವ್ರನ್ನೇ ಹೆಚ್ಚಾಗಿ ಫೋಕಸ್ ಮಾಡ್ತಾ ಇದ್ರು. ಸೊ ಎಲ್ಲೋ ಒಂದ್ ಕಡೆ ಗಿಲ್ಲಿ ಬಿಗ್ ಬಾಸ್ ಮನೇಲಿ ಇರೋದು ಕಾಕ್ರೋಚ್ ಸುದಿ ಅವರಿಗೆ ಆಗೋದಿಲ್ವಾ ಅನ್ನೋ ಒಂದು ಮಾತು ಕೂಡ ಇಲ್ಲಿ ಪ್ರಶ್ನೆ ಬರುತ್ತೆ. ಸೊ ಪರ್ಫಾರ್ಮೆನ್ಸ್ ಅಂತ ಬಂದ್ರೆ ಗಿಲ್ಲಿ ಅವ್ರ ತಂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂತು. ಕಾಮಿಡಿ ಏನು ಇಲ್ದಲೇ ಇದ್ದಾಗಲೇ ಗಿಲ್ಲಿ ಅವರು ಆ ರೀತಿಯಲ್ಲಿ ನಗಿಸ್ತಾರೆ. ಇನ್ನು ಈ ರೀತಿ ಏನಾದರೂ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಟ್ಟಾಗ ಅವರು ಕಾಮಿಡಿ ಮಾಡಲ್ವಾ, ಇದು ಫೂಲಿಶ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಎರಡು ತಂಡದಲ್ಲಿ ಚಂದ್ರಪ್ರಭಾ ಅವರು ತಂಡ ಗೆಲ್ಲುತ್ತೆ, ಅವ್ರನ್ನ ಡಿನ್ನರ್ಗೆ ಕರ್ಕೊಂಡು ಹೋಗ್ತಾರೆ. ಆ ನಂತರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ಡ್ರಾಮಾನೇ ನಡೆಯುತ್ತೆ. ಬಟ್ ಆ ಪ್ರೊಮೋವನ್ನ ಬಿಗ್ ಬಾಸ್ ನಿನ್ನೆ ಎಪಿಸೋಡ್ ನಲ್ಲಿ ಹಾಕಿದ್ರು. ಬಟ್ ಇವತ್ತಿನ ಎಪಿಸೋಡ್ ಅಲ್ಲಿ ಕಂಪ್ಲೀಟ್ ಆಗಿ ಏನೇನಾಯ್ತು ಅನ್ನೋದು ಕೂಡ ಗೊತ್ತಾಗುತ್ತೆ. ಅದನ್ನ ಹೊರತುಪಡಿಸಿ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ. ಅದರಲ್ಲೂ ಕೂಡ ಆಲ್ಮೋಸ್ಟ್ ಎಲ್ಲರೂ ತಗೊಳ್ಳುವಂತಹ ಹೆಸರುಗಳು ಬಂದು ಡಾಕ್ ಸತೀಶ್ ಅವರ ಹೆಸರೇ ಆಗಿರುತ್ತೆ. ಸೊ ಬಿಗ್ ಬಾಸ್ ಹೇಳ್ತಾರೆ ಅಲ್ಲೂ ಕೂಡ ಅವರಿಗೆ ಒಂದು ಅವಕಾಶವನ್ನ ಕೊಡ್ತಾರೆ ಡಾಕ್ ಸತೀಶ್ ಅವ್ರಿಗೆ. ಬಟ್ ಗಾಡ್ಸ್ ಗ್ರೇಸ್ ಅದಾಗಲಿಲ್ಲ ಅವರಿಗೆ. ಬಿಗ್ ಬಾಸ್ ಜನರ ಅಭಿಪ್ರಾಯ ಕೂಡ ಒಂದು ಕೇಳೋಣ ಅಂತ ಹೇಳಿದಾಗಲೂ ಕೂಡ ಜನರ ಅಭಿಪ್ರಾಯನೂ ಒಂದೇ ಆಗಿರುತ್ತೆ, ಬಿಗ್ ಮನೆಯವರ ಅಭಿಪ್ರಾಯನೂ ಕೂಡ ಒಂದೇ ಆಗಿರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಅದಾದ ನಂತರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ರಣರಂಗ ಸೃಷ್ಟಿಯಾಗುತ್ತೆ. ಸೊ ನಾರ್ಮಲಿ ರಕ್ಷಿತಾ ಆಚೆ ಹೋಗಿ ಸೀಕ್ರೆಟ್ ರೂಮ್ ಇಂದ ಬಿಗ್ ಬಾಸ್ ಮನೆಗೆ ಬಂದಾಗಿಲ್ಲ, ಒಂದಲ್ಲ ಒಂದು ವಿಷಯದಲ್ಲಿ ರಕ್ಷಿತಾ ಬಹಳ ಹೈಲೈಟ್ ಆಗ್ತಿದ್ದಾರೆ. ಅಂದ್ರೆ ನಾನು ಹೈಲೈಟ್ ಆಗಲೇಬೇಕು ಅಂತ ಅವ್ರು ಎಲ್ಲೂ ಕೂಡ ಹೈಲೈಟ್ ಆಗ್ತಾ ಇಲ್ಲ. ಏನಾದ್ರೂ ಒಂದು ವಿಚಾರದಲ್ಲಿ
ಮಲ್ಲಮ್ಮ ಅವ್ರ ಜೊತೆ ಕುತ್ಕೊಂಡು ಮಾತಾಡೋದಿರ್ಬೋದು, ಅವರಿಗೆ ಎಕ್ಸಸೈಸ್ ಮಾಡಿಸೋದಿರ್ಬೋದು, ಅಥವಾ ಡ್ಯಾನ್ಸ್ ಮಾಡಿಸೋದಿರ್ಬೋದು, ಅವರಿಗೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಡೋದಿರ್ಬೋದು, ಒಂದಷ್ಟು ಅವರಿಂದ ಒಂದಷ್ಟು ವ್ಯಾಲ್ಯೂಸ್ಗಳನ್ನು ಇವರು ಕಲ್ತ್ಕೊಳ್ಳೋದಿರ್ಬೋದು. ಇದೆಲ್ಲದರಲ್ಲೂ ಕೂಡ ರಕ್ಷಿತ್ ಅವರು ತುಂಬಾನೇ ಚೆನ್ನಾಗಿ ತೊಡಗಿಸ್ಕೊಳ್ತಾ ಇದ್ದಾರೆ ಬಿಗ್ ಬಾಸ್ ಮನೇಲಿ ಅಂತ ಅನಿಸ್ತಾ ಇದೆ, ಹೈಲೈಟ್ ಆಗ್ತಾ ಇದೆ. ಸೊ ಇದು ಆ ಬಿಗ್ ಬಾಸ್ ಮನೇಲಿರುವಂತಹ ಕೆಲವೊಬ್ಬರಿಗೆ ಇಷ್ಟ ಆಗ್ತಿಲ್ಲ. ಸೊ ಒಂದಷ್ಟು ಡ್ರಾಮಾಗಳನ್ನ ಬೇಕಂತಲೇ ಕ್ರಿಯೇಟ್ ಮಾಡ್ತಾರೆ. ಒಂದು, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಆಡ್ತಾ ಇರೋದು ಅವರ ವ್ಯಕ್ತಿತ್ವದ ಆಟ. ಬಟ್ ಈ ಸೀಸನ್ ಅಲ್ಲಿ ಯಾರು ಕೂಡ ಅವರ ವ್ಯಕ್ತಿತ್ವದ ಆಟ ಆಡ್ತಾ ಇದ್ದಾರೆ ಅಂತಾನೆ ಅನ್ನಿಸ್ತಾ ಇಲ್ಲ. ಯಾಕೆಂದ್ರೆ ಬೇರೆಯವರ ವ್ಯಕ್ತಿತ್ವವನ್ನ ಕೆಳಗೆ ಮಾಡಿ ಕೀಳಾಗಿ ಮಾತಾಡ್ತಾ ಇರುವಂತದ್ದೇ ಕಂಡು ಬರ್ತಾ ಇರುವಂತದ್ದು. ಇವತ್ತಿನ ಪ್ರೋಮೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಒಬ್ಬ ಕನ್ನಡ ಪರ ಹೋರಾಟಗಾರ್ತಿ ಬಾಯಿಂದ ಬರುವಂತಹ ಮಾತಾ ಇದು ಅಂತ, ಇಂಥ ಮಾತನಾಡಕ್ಕೆ ಅವರು ಕನ್ನಡದ ಹೆಸರು ಹೇಳ್ಕೊಂಡು ಬಿಗ್ ಬಾಸ್ ಮನೇಲಿ ಇದ್ದಾರಾ ಅಂತ ಇದು ಒಂದಷ್ಟು ಎಲ್ರಿಗೂ ಕೂಡ ಆಸ್ ಎ ಆಡಿಯನ್ಸ್ ಆಗಿ ನನಗೂ ಕೂಡ ಅನ್ಸಿದೆ. ಬಟ್ ಅವ್ರು ಒಂದು ವರ್ಡ್ ಯೂಸ್ ಮಾಡ್ತಾರೆ, ನೀನ್ ಮುಚ್ಕೊಂಡು ಮಲ್ಕೋ ಅಂತ. ಅದೇ ರಕ್ಷಿತಾ ಅದನ್ನ ಅವ್ರಿಗೆ ತಿರುಗಿಸಿ ಮಾತಾಡಿದ್ರೆ ಅವ್ರ ಬೆಲೆ ಏನಾಗ್ತಾ ಇತ್ತು? ಈ ಕಡೆ ರಕ್ಷಿತಾ ಎಲ್ಲರ ದೃಷ್ಟಿಯಿಂದನೂ ಕೂಡ ಒಬ್ಬ ಮುಗ್ಧ ಅಮಾಯಕಿಯಾಗಿ ಅವ್ರನ್ನ ಉಳಿಸ್ಕೊಂಡಿದ್ದಾರೆ. ಅಂದ್ರೆ ಉಳಿಸ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಅವ್ರು ಇರೋದೇ ಹಾಗೆ. ಬಟ್ ಇಲ್ಲಿರುವಂತಹ ಕೆಲವೊಬ್ಬರಿಗೆ ಅದು ಇಷ್ಟ ಆಗ್ತಾ ಇಲ್ಲ. ಈ ಜಾನ್ವಿ ಹಾಗೆ ಅಶ್ವಿನಿ ಅವರು ಒಂದಷ್ಟು ಕುತಂತ್ರಗಳನ್ನ ಮಾಡ್ಕೊಂಡೇ ಬರ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಜಾನ್ವಿ ಅವ್ರು ಏನ್ ಮಾಡಿದ್ದಾರೆ? ಟಾಸ್ಕ್ ಅಂತ ಬಂದಾಗ 0, ಎಲ್ಲರ ಹತ್ರನೂ ಮಾತಾಡ್ಕೊಂಡು ಚೆನ್ನಾಗಿದ್ದಾರೆ, 0, ಏನೂ ಇಲ್ಲ. ಬಟ್ ಅವ್ರು ಯಾಕೆ ಇಲ್ಲಿ ತನಕ ಬಂದಿದ್ದಾರೆ? ಇದನ್ನು ಕೂಡ ತಾನು ಅರ್ಥ ಮಾಡ್ಕೊಂಡಿದ್ರೆ ರಕ್ಷಿತಾಗೆ ಹಾಗೆಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರಲಿಲ್ಲ. ನೀನು ಬಾಯಿ ಮುಚ್ಕೊಂಡಿರು, ನೀನು ಹಂಗಿರು, ನೀನು ಯಾರು ನನಗೆ ಹೇಳಕ್ಕೆ? ಈ ರೀತಿ ಒಂದಷ್ಟು ತಾನು ದೊಡ್ಡವಳು, ತಾನು ಏನು ಬೇಕಾದ್ರೂ ಮಾತಾಡಬಹುದು ಅಂದ್ಕೊಂಡು ಜಾನ್ವಿ ಹಾಗೆ ಅಶ್ವಿನಿ ಅವರು ಅವ್ರ ಬೆಲೆನ ಅವರೇ ಕಳ್ಕೊಂಡಿದ್ದಾರೆ. ಹಾಗೆ ಅವ್ರ ಹಳ್ಳನ ಅವರೇ ತೋಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಲಾಸ್ಟ್ ವೀಕ್ ಕೂಡ ನೋಡ್ತಾ ಬಂದಾಗ ಎಲ್ಲರೂ ಕೂಡ ಅನ್ಕೊಂಡಿದ್ವಿ ಸುದೀಪ್ ಸರ್ ಅಶ್ವಿನಿ ಅವರಿಗೆ ಕ್ಲಾಸ್ ತಗೋತಾರೆ ಅಂತ. ಬಟ್ ಅದಾಗ್ಲಿಲ್ಲ. ಯಾಕಂದ್ರೆ ಕಾವ್ಯಗೆ ಫ್ರೀ ಪ್ರಾಡಕ್ಟ್ ಅಂದ್ರು, ರಕ್ಷಿತಾಗೆ ಕಾಮಿಡಿ ಪೀಸು ಕಾರ್ಟೂನೋ ಏನೋ ಸಮಥಿಂಗ್ ಅಂತಂದ್ರು, ಹಾಗೆ ಮಂಜು ಭಾಷಣಿ ಅವರಿಗೆ ಡುಮ್ಮಿ ಅಂತಂದ್ರು. ಇದಕ್ಕೆಲ್ಲ ಅವ್ರ ಬೆಲೆ ತೆರಲೇಬೇಕಲ್ವಾ? ಸೊ ಈ ವೀಕ್ ಆದ್ರೂ ಎಲ್ಲರೂ ಕೂಡ ಹೇಳ್ತಾ ಇರೋದು ಅಟ್ಲೀಸ್ಟ್ ಈ ವೀಕ್ ಆದ್ರೂ ಅವರು ಇದ್ರ ಬಗ್ಗೆ ಮಾತಾಡಬೇಕು ಸುದೀಪ್ ಸರ್ ಅಂತ. ಯಾಕೆಂದ್ರೆ ರಕ್ಷಿತಾಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಜಾನ್ವಿ ಹಾಗೆ ಅಶ್ವಿನಿ ಅವರು ಸೇರ್ಕೊಂಡು. ಹಾಗೆ ನೀನ್ ಮುಚ್ಕೊಂಡು ಮಲ್ಕೋ ಅನ್ನುವಂತಹ ಮಾತು, ಒಂದು ಪ್ರದೇಶದ ಬಗ್ಗೆ ಮಾತಾಡುವಂಥ ಮಾತು, ರಕ್ಷಿತಾ ಬಟ್ಟೆ ಬಗ್ಗೆ ಮಾತಾಡೋದು, ರಕ್ಷಿತಾ ಯೋಗ್ಯತೆ ಬಗ್ಗೆ ಮಾತಾಡೋದು, ಈ ಎಲ್ಲ ಒಂದಷ್ಟು ಮಾತುಗಳು ಇವತ್ತಿನ ಪ್ರೊಮೋದಲ್ಲಿ ಬಿಗ್ ಬಾಸ್ ಅಪ್ಡೇಟ್ ಮಾಡಿರುವಂಥದ್ದು. ಅಂದ್ರೆ ತಾನು ದೊಡ್ಡವಳು, ನಾನು ಏನ್ ಬೇಕಾದ್ರೂ ಮಾತಾಡ್ಬೋದು, ನಾನೇ ಸುಪೀರಿಯರ್ ಇಲ್ಲಿ, ನಾನೊಬ್ಳು ರಾಜಮಾತೆ ಅನ್ನೋ ಒಂದು ಫೀಲಿಂಗ್ ಇಂದ, ಅಹಂಕಾರದಿಂದ ಅವ್ರಿನ್ನೂ ಆಚೆ ಬಂದಿಲ್ಲ ಅಂತ ಕಾಣಿಸ್ತಾ ಇದೆ. ನೋಡಿದಾಗ ತುಂಬಾ ಕೀಳ್ ಮಟ್ಟದಲ್ಲಿ ಮಾತಾಡಿರ್ತಾರೆ. ಅಂದ್ರೆ ಆಚೆ ನಾವೆಲ್ಲರೂ ಅವರನ್ನ ನೋಡಿರುವಂತಹ ದೃಷ್ಟಿಕೋನನೇ ಬೇರೆ, ಆದ್ರೆ ಒಳಗೆ ಅವ್ರಿರುವಂತಹ ರೀತಿಯೇ ಬೇರೆ, ಶೈಲಿಯೇ ಬೇರೆ. ಯಾರು ಕೂಡ ಅನ್ಕೊಂಡಿರ್ಲಿಲ್ಲ ಜಾನ್ವಿ ಹಾಗೇನೆ ಅಶ್ವಿನಿ ಅವರ ಬಾಯಲ್ಲಿ ಈ ರೀತಿಯ ಪದಗಳು, ಈ ರೀತಿಯ ತುಚ್ಛ ಮಟ್ಟದ ಪದಗಳು ಬರುತ್ತೆ ಅಂತ. ಸೊ ಇದರಿಂದ ರಕ್ಷಿತಾಗೆ ಬಹಳ ಹರ್ಟ್ ಆಗುತ್ತೆ. ಸೊ ರಕ್ಷಿತಾ ಕೂಡ ಎಲ್ಲೂ ಕೂಡ ಬಿಟ್ಕೊಡ್ಲಿಲ್ಲ. ಅವರು ಕೂಡ ಕೆಟ್ಟದಾಗೇನು ಮಾತಾಡ್ದಲೇ ಇರ್ಬೋದು, ಬಟ್ ಅವರು ಕೂಡ ವಾದವನ್ನು ಮಾಡಿದ್ದಾರೆ. ಲಾಸ್ಟಿಗೆ ಅವ್ರ ಕೈಲಿ ಆಗ್ಲಿಲ್ಲ. ಸೊ ಅವರು ಸೈಲೆಂಟ್ ಆಗಿ ಅಳ್ತಾರೋ ಸಮಥಿಂಗ್ ಏನೋ ಮಾಡ್ತಾರೆ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಅದು ಗೊತ್ತಾಗುತ್ತೆ. ರಕ್ಷಿತಾ ನೀನು ಬರೀ ಬಾತ್ರೂಮ್ ಅಲ್ಲೇ ಇರ್ತೀಯಾ, ನೀನು ಅದ್ ಮಾಡ್ತೀಯಾ, ನೀನು ಇದ್ ಮಾಡ್ತೀಯಾ, ನೀನು ಅದಕ್ಕೆ ಸರಿ, ನಿನ್ ಬಟ್ಟೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಅಂತ ಬಟ್ಟೆನೆಲ್ಲ ತೋರಿಸುವಂತ ಒಂದಷ್ಟು ಮಾತುಗಳು, ಕೀಳ್ಮಟ್ಟದ ಮಾತುಗಳು ಕೂಡ ಬರುತ್ತೆ ಅಶ್ವಿನಿಯವರ ಬಾಯಿಂದ. ಇದೆಲ್ಲವನ್ನು ಕೂಡ ಸುದೀಪ್ ಸರ್ ಕೇಳ್ತಾರ ಅನ್ನೋದೇ ಇವಾಗಿನ ಒಂದು ಪ್ರಶ್ನೆ ಆಗಿರುವಂಥದ್ದು. ಬಿಗ್ ಬಾಸ್ ಮನೆ ಅಂತ ಬಂದಾಗ ಒಬ್ಬೊಬ್ಬರಿಗೆ ಒಂದೊಂದು ವ್ಯಕ್ತಿತ್ವ ಇರುತ್ತೆ. ಆಚೆ ಒಂದು ಮಾತಿಗೆ ಹೇಳೋದಾದ್ರೆ ಚಿಕ್ಕ ಹುಡುಗಿ, ಒಂದಷ್ಟು ವೈರಲ್ ಆಗಿರುವಂತಹ ಹುಡುಗಿ, ಒಂದಷ್ಟು ವ್ಯಾಲ್ಯೂಸ್ಗಳನ್ನ ಇಟ್ಕೊಂಡಿರುವಂತಹ ಹುಡುಗಿ, ಇಷ್ಟು ಚಿಕ್ಕ ವಯಸ್ಸಿಗೆ ಬಿಗ್ ಬಾಸ್ಗೆ ಬಂದಿದ್ದಾಳಲ್ಲ ಅನ್ನೋ ಒಂದು ಭಾವನೆ ಕೂಡ ಅವರಿಬ್ಬರಲ್ಲಿ ಇರ್ಬೋದು. ಸೊ ಟಾರ್ಗೆಟ್ ಅಂತಂದ್ರೆ ಜಾನ್ವಿಗೆ ರಕ್ಷಿತಾನೇ ಟಾರ್ಗೆಟ್ ಆಗಿರೋದು. ಅದು ಡೇ ಒನ್ನಲ್ಲೇ ಅವ್ರು ಬಂತು, ರಕ್ಷಿತಾನ ನಾವು ಮನೆಯಿಂದ ಆಚೆ ಹಾಕೋಣ, ಏನೇನೋ ತಪ್ಪು ಮಾತಾಡ್ಕೊಂಡು ರಕ್ಷಿತಾ ಇಲ್ಲಿಗೆ ಬಂದಿರೋದು ಅಂತ. ಸೊ ಅದು ಕೂಡ ಒಂದು ಜಾನ್ವಿ ಹಾಗೆ ಇವರಿಬ್ಬರ ಮನಸ್ಸಲ್ಲಿ ಕೂಡ ಇರಬಹುದು. ಹಾಗೇನೆ ಇದೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಾಮಿನೇಷನ್ ಇಂದ ಸ್ಟಾರ್ಟ್ ಆಗಿರುವಂತಹ ವಿಚಾರ ಅಂತ ಹೇಳ್ಬೋದು. ಫಸ್ಟ್ ನಾಮಿನೇಷನ್ ರಕ್ಷಿತಾ ಜಾನ್ವಿ ಅವರ ನಾಮಿನೇಷನ್ ಮಾಡ್ತಾರೆ. ಬಟ್ ಜಾನ್ವಿ ಅವರು ಅದು ಅವರವರ ಮನಸ್ಸಿಗೆ ಬಿಟ್ಟಿದ್ದವ್ರು, ಯಾರನ್ನಾದ್ರೂ ನಾಮಿನೇಷನ್ ಮಾಡ್ಬೋದು. ಸೊ ಅದನ್ನ ಕೇಳ್ತಾರೆ. ಸೊ ನೀವು ಮಾಡಿದ್ರಿ ಅಂತ, ನಾನು ಮಾಡಿದೆ ನಾಮಿನೇಷನ್ ನಿಮ್ನ ಅಂತ, ನೀವು ನನ್ನನ್ನು ನಾಮಿನೇಷನ್ ಮಾಡಿದ್ರಿ ಅಂತ ಹೇಳಿರುವಂತಹ ಮಾತಿಂದ ಈ ಒಂದಷ್ಟು ಡ್ರಾಮಾ ಎಲ್ಲ ಬಿಗ್ ಬಾಸ್ ಮನೆಯಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ನಾವು ಕೂಡ ಕಾದು ನೋಡ್ಬೇಕು ಇವತ್ತಿನ ಎಪಿಸೋಡು. ಈ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಪಿಸೋಡು. ಸೊ ಲಾಸ್ಟ್ ಸೀಸನ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಈ ಸೀಸನ್ ಅಲ್ಲಿ ಒಂದಷ್ಟು ಮಜಾನೇ ಇಲ್ಲ ಬಿಗ್ ಬಾಸ್ ನೋಡಕ್ಕೆ. ಅದು ಮೂರನೇ ವಾರ ಕೂಡ ಮುಗಿತಾ ಬರ್ತಿದೆ. ಬಿಗ್ ಬಾಸ್ ನೋಡ್ಬೇಕು ಅಂತ ಏನು ಅನ್ನಿಸ್ತಾನೆ ಇಲ್ಲ ಅಂತ ಒಂದಷ್ಟು ಜನ ಆಡಿಯನ್ಸ್ ಹೇಳ್ತಾ ಇರುವಂತದ್ದು. ಬಟ್ ಇವತ್ತಿನ ಎಪಿಸೋಡ್ ತುಂಬಾ
ಇಂಟ್ರೆಸ್ಟಿಂಗ್ ಆಗಿದೆ. ಆ ಜಗಳ ಎಲ್ಲಿ ತನಕ ಹೋಗಿ ಮುಟ್ಟುತ್ತೆ, ಯಾರು ಕೂಡ ಮಿಡ್ಲಿಗೆ ಅವ್ರನ್ನ ಬಿಡಿಸ್ಕೊಳಕ್ ಬರ್ಲಿಲ್ವಾ, ಅಥವಾ ಬಿಡಿಸ್ಕೊಳಕ್ ಬಂದಿದ್ರು ಮತ್ತೆ ಇನ್ನೊಂದಷ್ಟು ಹೈ ಡ್ರಾಮಾ ಏನಾದ್ರು ಕ್ರಿಯೇಟ್ ಆಗಿರಬಹುದಾ, ಈ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಸೊ ನೋಡೋಣ. ಹಾಗೇನೆ ಈ ಬಾರಿಯ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಕೂಡ ತುಂಬಾನೇ ಸ್ಟ್ರಾಂಗ್ ಇದಾರಂತೆ. ಸೊ ಸ್ಟ್ರಾಂಗ್ ಇರೋರು ಬಂದ್ರೆ ಬಿಗ್ ಬಾಸ್ ಆಡಿಯನ್ಸ್ಗೆ ನೋಡ್ಲಿಕ್ಕೆ ಬಹಳ ಮಜವಾಗಿರುತ್ತೆ. ಅದನ್ನ ಹೊರತುಪಡಿಸಿದ್ರೆ ಇದೇ ರೀತಿ ಕಂಟಿನ್ಯೂ ಆದ್ರೆ ನಿಜವಾಗ್ಲೂ ಕೂಡ ನೋಡ್ಬೇಕು ಅಂತ ಯಾರಿಗೂ ಕೂಡ ಅನ್ಸೋದಿಲ್ಲ. ಬಟ್ ನೋಡೋಣ. ನಾಳೆ ಪಂಚಾಯಿತಿ ಇರೋದ್ರಿಂದ, ಫೈನಲ್ ಇರೋದ್ರಿಂದ ಸುದೀಪ್ ಸರ್ ಇವರಿಬ್ಬರಿಗೂ ಕೂಡ ಕ್ಲಾಸ್ ತಗೋತಾರ ಏನು ಅನ್ನೋದನ್ನ ನೋಡ್ಬೇಕು. ಹಾಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಜಗಳ, ಆ ಡ್ರಾಮಾ ಎಲ್ಲಿ ತನಕ ನಿಲ್ಲುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯಾಷನಲ್ ಟಿವಿ.